ಅರಿಕೆ ಹೊತ್ಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮುದ್ರೆ ಮಾಡಿಸ್ತಾ ಇದ್ದಾರೆ. ಅವ್ರು ಇದಾರೆ, ಅವ್ರೊಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಮ್ಮ ಪರಿಚಯ ಚನ್ನಗಿರಿ ತಾಲೂಕ್ ಬೆಳಲ್ಗೆರೆ ಗ್ರಾಮ, ಅಕ್ಕಾಡದ ಗಣೇಶಪ್ಪ ಅಂತೇಳಿ. ಏನ್ ಸರ್? ಅಕ್ಕಾಡದಾರ ಗಣೇಶಪ್ಪ ಬೆಳಲ್ಗೆರೆ ಅಂತ ಹೇಳಿ. ಅಕ್ಕಾಡದ ಗಣೇಶಪ್ಪ ಬೆಳಲ್ಗೆರೆ. ನಮ್ಮ ಮಗನಿಗೆ ನಮ್ಮ ಮಂದೇವ್ರ ಇದು ಪುರಾತನ ಕಾಲದಿಂದಾನು ನಾವು ಯಾವಾಗ್ಲೂ ನಮ್ಮ ಮಂದೇವ್ರ ರಂಗಸ್ವಾಮಿ ಅಂತೇಳಿ ಯಾವಾಗ್ಲೂ ನಮಗೆ ಇಲ್ಲೇ ನಾವು ನಡ್ಕಂತದ ನಮ್ಮ ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ವಿ ನಮ್ಮ ಮಗನಿಗೆ. ಈ ಸುಮಾರು ಪುರಾತನ ಕಾಲದಿಂದಾನು ನಾವು ನಮ್ಮ ಮಂದೇವ್ರೇ ಇದು, ನಮ್ಮ ಅಜ್ಜಾರ ಕಾಲದಿಂದಾನು ಕೂಡ ನಾವು ನಮ್ಮ ಮಗನಿಗೆ ನಾವು ಈಗ ಮುದ್ರೆ ಹಾಕ್ಸ್ತಾವಿ. ನಮ್ಮ ಎಲ್ಲಾ ಕಾರ್ಯ ಕೆಲ್ಸಗಳು ನೆರವೇರಿದಂತ ಹೇಳಿದ್ವಿ. ಪರಮಾತ್ಮ ಎಲ್ಲ ನಡೆಸ್ಕೊಟ್ಟದಾನೆ. ಆ ದೃಷ್ಟಿಯಿಂದ ನಾವು ಮುದ್ರೆ ಹಾಕ್ಸಕ್ ನಾವು ಬಂದದಾವ್ ಸಹ ಇಲ್ಲಿ. ಹಂಗಾಗಿ ಏನಂದ್ರೆ ಈ ಎಲ್ಲಾ ಬಂಧುಗಳನ್ನ ಕರ್ಕೊಂಡು ಕೂಡ ನಾವು ಬಂದು ಇಲ್ಲಿ ಮುದ್ರಾಪಣೆ ಮಾಡಿಸ್ಕೊಂಡು ಭಗವಂತನ ಆಶೀರ್ವಾದ ತಗೊಂಡು ನಾವು ಪುನಃ ಊರಿಗೆ ಮರಳ್ತಾವೆ. ನಮಗೆ 5 ವರ್ಷ ಮಕ್ಕಳಾಗಿರ್ಲಿಲ್ಲ. ನಾವು ದೇವ್ರಿಗೆ ಬೇಕಂದ್ರೆ ನಮ್ಮ ಮಂದಿರಿಗೆ ಅದಕ್ಕೆ ದೊಡ್ಡ ಮಗುಗೆ ಮುದ್ರೆ ಹಾಕ್ಸ್ಬೇಕು. ನೋಡ್ಬೋದು. ಅಮ್ಮ, ನಿಮ್ಮ ಹೆಸರು? ಜಯಮ್ಮ. ಜಯಮ್ಮ ಅಂತ ಹೇಳ್ಬಿಟ್ಟು ಇವರಿಗೆ 5 ವರ್ಷ ಮಕ್ಕಳಾಗಿದ್ದಲಂತೆ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಆದ್ಮೇಲೆ ಇವ್ರಿಗೆ ಮಕ್ಕಳಾಗಿದ್ರಂತೆ. ಅದಕ್ಕೆ ಮುದ್ರೆ ಮಗುಗೆ ಹಿರೇ ಮಗ. ಈಗ ಮಕ್ಕಳು ಎಷ್ಟು ಜನ ಆಗಿದಾರಮ್ಮ? 3 ಮಕ್ಕಳಲ್ಲಿ ಹಿರೇ ಮಗುಗೆ ಮುದ್ರೆ ಹಾಕ್ಸ್ತಾ ಇದಾರೆ. ನೋಡ್ಬೋದು. ಅವ್ರಿಗೆ ಅರಿಷ್ಟ ನೀರು ಹಾಕಿ ಸ್ನಾನ ಮಾಡಿಸ್ತಾ ಇದಾರೆ. ನೆಕ್ಸ್ಟ್ ಮುದ್ರೆ ಹಾಕ್ಸೋದನ್ನ ನೆಕ್ಸ್ಟ್ ಮುಂದೆ ತೋರಿಸ್ತೀವಿ. ಅಲ್ಲ, ಇದೆಲ್ಲ ಏನ್ ಸರ್? ಇದು ಈ ತರ ಇದು ಮಾಡಿದ್ರೆ ಪಂಚಕಳಸ ಅಂತ ಹೇಳ್ಬಿಟ್ಟು ಸರ್. ಇದು ದಾರ ಹೋಗಿದೆಯಲ್ಲ, ಈ ದಾರ ಏನಾಗಿದೆ ಸರ್? ಇದು ದಾರ ಸೂಸ್ತ್ರ ಪಂಚಕಳಸದಿಂದ ಸ್ವಾಮಿ ಒಳಗೆ ರಂಗನಾಥ ಸ್ವಾಮಿಗೆ ಸೂಸ್ತ್ರ ಸರ್. ಓಕೆ, ಇದರಿಂದ ಅವ್ರಿಗೆ ದೀಕ್ಷಾ ಇದು ಮುದ್ರೆ ಆಗುತ್ತೆ. ಶ್ರೀ ರಂಗನಾಥ ಲಕ್ಷ್ಮೀ ರಂಗನಾಥನ ಅದು ಮುದ್ರೆ ಅಂತ ಅವ್ರು ಮಂದಿಯವರು ಇರ್ತಾರಲ್ಲ ಭಕ್ತರು, ಅವರು ಇದು ಮಾಡ್ಸ್ಕೊಂತಾರೆ. ಮಾಡ್ಸಿದ್ಮೇಲೆ ಮದ್ವೆ ಮುಂಚೆ ಏನೋ ಮಾಡಕ್ಕಾದ್ರು ಅದಾದ್ಮೇಲೆ ಮಾಡಕ್ ಬರೋದು. ಇನ್ನು ಅದು ಮುಂಚೆ ಏನು ಮಾಡಕ್ ಬರಲ್ಲ. ಅವ್ರು ಈ ಲಕ್ಷ್ಮೀ ರಂಗನಾಥನ ಭಕ್ತರಿರ್ತಾರಲ್ಲ ಗಂಡ್ ಮಕ್ಕಳು, ಅದರಿಂದ ಅದಾದ್ಮೇಲೆ ಮಾಡೋದು ಇದು ಪಂಚಕಳಸವನ್ನೇ ಮಾಡಿ ಸೂತ್ರ ಕೊಟ್ಟು ರಂಗನಾಥ್ಗೆ ಅವರಿಗೆ ಮುದ್ರೆ ಮಾಡೋದು. ಶಂಕು ಚಕ್ರ ಮತ್ತೆ ಇನ್ನೊಂದೇನು ಮೊಮ್ಮದು? ಶಂಕು ಒಂದು ಮತ್ತೆ ಅದೇ ರೀತಿ ಚಕ್ರ ಒಂದು, 2 ಮುದ್ರೆಯನ್ನ ಕಾಸ್ತಾ ಇದ್ದಾರೆ ಮುದ್ರೆ ಮಾಡೋದಕ್ಕೆ. ಅದೇ ರೀತಿ ಅವರಿಗೆ ಅದನ್ನ ಕಾಸಿ ಮುದ್ರೆ ಮಾಡುವಂತದ್ದು ಇದು. ನೋಡ್ಬೋದು, ಮುದ್ರೆಯನ್ನ ಶ್ರೀಗಂಧದಲ್ಲಿ ಕಾಸ್ತಾ ಇದ್ದಾರೆ.
ಆಂಜನೇಯ ಗುಡಿ ಮ್ಯಾಕ್ ಹೋಗಿ ಆಂಜನೇಯ ಒಳಗ್ ಹೋಗಿ ಈಗ ಆಂಜನೇಯ ಒಳಗ ಈಗ ಮಂಗತ್ತೆ ಕಾಲದಪ್ಪ ಬೆಂಕಿ ಎತ್ತುವೆ ನಾರಕ್ಕೆ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪರಶಿವ ಪಂಚಾಚಾರ್ಯಗಳು ಋಷಿ ಜಯಸಿ ಉದಸಿ ಪರಿಪೂರ್ಣವೆನಸಿ ಶಿವಮತವನ್ನು ನೆಲೆಗೊಳಿಸಿದ ಪೂಜ್ಯರಿಗೆ ಲಿಂಗದೊಳಗಿನ ಮಹಿಮಾಶೀಲರಿಗೆ ಪಾವನತರ ಪರಮ ಜಂಗಮರು ಸಾರ್ವಭೌಮ ಗುರುಕಂದೇಶ್ವರ ಹೃದಯ ಕಮಲದೊಳು ಸತಿ ನೆಲೆಸಿರುವರಿಗೆ ಎತ್ತುವೆ ನಾರಕ್ಕೆ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಎತ್ತುವೆ ನಾರಕ್ಕೆ ಪರಮ ಜಗದ್ಗುರು ರೇಣುಕರಾಜನಿಗೆ ರೇಣುಕರಾಜನಿಗೆ ನಾಥಗೆ ತುವೆ ನಾರುತಿ ಪರಮ ಜಗತ್ತು ಸಿದ್ಧಲಿಂಗ ಶಿವಾಚಾರ್ಯರಿಗೆ ಜಗದ್ಗುರು ಮರುಳ ಸಿದ್ದೇಶ್ವರಗೆ ತುವೆ ನಾರುತಿ ಪರಮ ಜಗದ್ಗುರು ರೇಣುಕರಾಜನಿಗೆ ಜಗದ್ಗುರು ರೇಣುಕರಾಜನಿಗೆ ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಶಂಭೋ ಪರಸಾರ ಭಕ್ಷಿತಂ ಉಮಾಸುತಂ ಮಹಾದೇವ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಜೈ ಗುರು ಮಂಗಳನೋ ಪಾರ್ವತಿ ಪದೇ ಲಕ್ಷ್ಮೀ ರಮಣ ಗೋವಿಂದ ರಮಣ ಗೋವಿಂದ ಗೋವಿಂದ ರಮಣ ಗೋವಿಂದ 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 ಬಾ ಈ ಕಡೆ ಬರ ಚಕ್ರ ಚಕ್ರ ಎಲೆ ಎಲೆ ಕಮ್ಮ ಈ ಕಡೆ ಬಲಗಡೆ ಬಂದು ನೀನು ಬಲಗಡೆ ಕಡೆ ಹಾಕ್ಬಿಡ್ರ ಅಂತ ಒಂದು ಉನ್ನ ಕೊಟ್ರೆ ಅವನಿಗೆ ಆಮೇಲೆ ಒಂದು ಹುಷಾರಿ ಸಮಯ ಸೈಡ್ ಬರ ಇಲ್ಲ ಹಳೆ ಇನ್ನೊಬ್ಬ ರಂಗ ಹಿಂಗ್ ಬಾ ಬಾ
ಗುರು ಬ್ರಹ್ಮ ಗುರು ವಿಷ್ಣು ಗುರು ಲಕ್ಷ್ಮೀ ರಮಣ ಗೋವಿಂದ 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 ಅಂತ ಏನಾಗಲ್ಲ. ಲಕ್ಷ್ಮೀ ರಮಣ ಗೋವಿಂದ ರಮಾರಮಣ ಗೋವಿಂದ ಏರ್ಕೊಂಡ ಗೋವಿಂದ ಏನಾಗಲ್ಲ ಗೋವಿಂದ ಅಂತ ಮನಸ್ಸಿನಾಗ ಪ್ರಾರ್ಥನೆ ಮಾಡೋದು. ಗೋವಿಂದ ಲಕ್ಷ್ಮೀ ಏನಾಗಲ್ಲ ಬಿಡಮ್ಮ, ಏನಾಗಲ್ಲ. ಯಾವ ಇರ್ಬೇಕಾದ್ರೆ ಆತನ ಅಷ್ಟೇ ಅಲ್ಲ, ಒಂದೊಂದು ಇದೆಯಲ್ಲ ಕರೆಕ್ಟ್ ಆಗಿ, ಏನಾಗಲ್ಲ. ಲಕ್ಷ್ಮೀ ಕಳಸ ಬೆಳಗ್ಗೆ ಅಂದ್ರೆ ಆಮೇಲೆ ಆಗ್ತದೆ. ನಮಸ್ಕಾರ ಸ್ವಾಮಿ, ಹಿಂಗೆ ಇಲ್ಲ ನಮಸ್ಕಾರ ಹುಷಾರ್, ನೀವು ಅಲ್ಲೇ ಬಿಡ ಸಾಕಲ್ಲ, ಸಾಕು ಜೋಳಿಗೆ ಕಟ್ಬೇಕು. ಬೇರೆ ಯಾವ್ದೋ ಒಂದು ಯಾವ್ದು ಆಯ್ಕೊಡತ್ತ ಸ್ವಲ್ಪ ಇದನ್ನ ಕೊಡಮ್ಮ, ನಾಮ ಕೊಡಮ್ಮ, ನಾಮ ಹಾಕಮ್ಮ. ಚೂರು ತೋರ್ಸ್ಕೊಂಡ್ ಭಾವನಾಸ್ ಅಂತ ಜಾಸ್ತಿ ಸರ್ ಬ್ಯಾಗ್ ಹಿಡ್ಕೊಂಡು ಜಾಕ್ಟಿ ಬನ್ನಿ. ಏನ್ ನೋಡ ಲಕ್ಷ್ಮೀ ಅನ್ನ ಲಕ್ಷ್ಮೀ ರಮಣ ಗೋವಿಂದ ಗೋ ಅನ್ನ ಗೋವಿಂದಲ್ಲ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ರಮಾರಮಣ ಗೋವಿಂದ ಗೋವಿಂದ ಸೀತಾರಮಣ ಗೋವಿಂದ ಗೋ ಪಾಂಡುರಂಗನಾಥ ಗೋವಿಂದ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಗೋವಿಂದ ಗೋವಿಂದ ಲಕ್ಷ್ಮೀ ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ ಅನ್ನ ಗೋವಿಂದ ಗೋವಿಂದ ಅನ್ನ ಲಕ್ಷ್ಮೀ ರಮಣ ಗೋವಿಂದ ಗೋ ರಮಾರಮಣ ಗೋವಿಂದ ಗೋ ಸೀತಾರಮಣ ಗೋವಿಂದ ಗೋವಿಂದ. ಒಂದ್ 5 ಜನ ಹಾಕಿ ಒಂದ್ 5 ಮನೆ ಕರ್ಕೊಂಡು ಹೋಗ್ಬರ್ರಿ. ದಸಪ್ಪ ಈ ಮನೆಗೆ ಕರ್ಕೊಂಡು ಹೋಗ್ಬರ್ಬೇಕು ಕಳ್ಸತ್ತ ಅಷ್ಟೇ.